ಡಿ.ಕೆ. ಶಿವಕುಮಾರನ್ನೇ ಅಂಥ ಒಂದು ಪ್ರಭಾವಿ ನಾಯಕನನ್ನ, ಪ್ರಭಾವಿ ಸಮುದಾಯದ ನೇತಾರನನ್ನ ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಮಾಡುವಂಥ ಒಂದು ಮಟ್ಟಕ್ಕೆ ಕಾಂಗ್ರೆಸ್ಸಿನ ಒಳ ರಾಜಕೀಯ ನಡೆಯುತ್ತೆ. ಜೆಡಿಎಸ್ ಮತ್ತು ಬಿಜೆಪಿಯ ಏನು ಮೈತ್ರಿ ಇದೆ, ಆ ಮೈತ್ರಿಯಿಂದ ಒಕ್ಕಲಿಗರೆಲ್ಲರೂ ಬಿಜೆಪಿಗೆ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಡಿ.ಕೆ.ಶಿ ಅವರನ್ನ ಮುಖ್ಯಮಂತ್ರಿ ಮಾಡುವ ಪ್ರಶ್ನೆ ಇಲ್ಲ. ಮತ್ತೆ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ನಿರ್ಣಯಿಸಲಿಕ್ಕೆ ಸ್ವಾಮೀಜಿಗಳಿಂದ ಸಾಧ್ಯವೇ? ಸ್ವಾಮೀಜಿಗಳಿದನ್ನು ಮಾಡಬಹುದೇ? ಶಾಸಕರು ಮಾಡಬೇಕು. ಮುಖ್ಯಮಂತ್ರಿಯ ಈ ಏನು ವಾದ ವಿವಾದ, ಈ ಪ್ರಶ್ನೆ ಅಥವಾ ಈ ಸ್ವಾಮೀಜಿಗಳ ಮಾತು, ಈ ಮಾತಿನಲ್ಲಿ ಕೊನೆಗೂ ಆದದ್ದೇನು ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ ಆಗೇ ಮುಂದುವರಿಯಬೇಕು. ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ನತದ್ರಷ್ಟರು ಅಂತ ಹೇಳಬೇಕಾಗುತ್ತೆ. ಇಡೀ ಕಾಂಗ್ರೆಸ್ಸಿಗೆ ಮರುಜನ್ಮವನ್ನು ಕೊಟ್ಟು ಇಡೀ ಕಾಂಗ್ರೆಸ್ ಅನ್ನ ಅದ್ಭುತವಾಗಿ ಗೆಲ್ಲಿಸಿಕೊಂಡು ಬಂದು ಎಂತೆಂಥ ಸಂಕರಗಳನ್ನು ಎದುರಿಸಿ ನಿಂತರು. ಆದರೆ ಕೊನೆಗೂ ಕಾಂಗ್ರೆಸ್ನಲ್ಲಿ ಅವರಿಗೆ ಸಿಕ್ಕಿದ ಮಾನ ಮರ್ಯಾದೆ ಏನು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ. ಕೊನೆಗೂ ನನಗೆ ಅನಿಸೋದು ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗುವಂಥ ಒಂದು ಯೋಗವೇ ಇಲ್ಲವೇನೋ ಅನ್ನುವಂಥ ಒಂದು ಆತಂಕವೂ ಆಶ್ಚರ್ಯವೂ ಕಾಡ್ತಾ ಇದೆ. ಯಾಕೆಂತಂದರೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿದ್ದಂಥ ಕಾಂಗ್ರೆಸ್ಸಿನ ಸಂಖ್ಯಾಬಾಹುಳ್ಯವನ್ನು, ವರ್ಚಸ್ಸನ್ನು ಗೆಲ್ಲುವ ಯಾವುದೇ ತವಕ ಇಲ್ಲದೆ ಇದ್ದಂಥ ಸ್ಥಿತಿಯಿಂದ ಪಾದಯಾತ್ರೆಯ ಮೂಲಕ 40% ಒಂದು ಭ್ರಷ್ಟಾಚಾರದ್ದೇನು ಆರೋಪಗಳಿದೆ, ಪೇ ಸಿ ಎಂ, ಕಮಿಷನ್ ಇದು ಏನು ಸರ್ಕಾರ, ಈ ರೀತಿಯ ಒಂದು ಹೊಸ ರೀತಿಯ ಚಳವಳಿಗಳನ್ನು, ಪ್ರತಿಭಟನೆಯನ್ನು ನಿರ್ಣಾಯಕವಾಗಿ ಮಾಡುವ ಮೂಲಕ ಸಂಪೂರ್ಣವಾಗಿ ಧರಾಶಾಯಿಯಾಗಿದ್ದಂಥ ಕಾಂಗ್ರೆಸ್ಸಿಗೆ ಮರುಜೀವವನ್ನು, ಜೀವಜಲವನ್ನು ಉಣಿಸಿದ್ದು ಯಾರಾದರೂ ಇದ್ದರೆ ಅದು ಪ್ರಶ್ನಾತೀತವಾಗಿ 23ರ ಎಲೆಕ್ಷನ್ನಲ್ಲಿ, ವಿಧಾನಸಭಾ ಎಲೆಕ್ಷನ್ನಲ್ಲಿ ಕರ್ನಾಟಕದಲ್ಲಿ ಅದು ಡಿ.ಕೆ. ಶಿವಕುಮಾರ್. ಅವರು ಕೇವಲ ಟ್ರಬಲ್ ಶೂಟರ್ ಅಷ್ಟೇ ಅಲ್ಲ, ಅವರು ಅಧಿಕಾರಕ್ಕೆ 136 ಸೀಟನ್ನು ತರುವಲ್ಲಿ ನಿರ್ಣಾಯಕವಾದಂಥ, ಆತ್ಯಂತಿಕವಾದಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಯಾರಿಗೂ ಸಂಶಯ ಬೇಡ. ಆದರೆ ಗೆದ್ದ ಮೇಲೆ, ಹೊಳೆದಾಟಿದ ಮೇಲೆ ಅಂಬಿಗನ ಹಂಗೇನು, ಗೆದ್ದು ಅಧಿಕಾರಕ್ಕೆ ಬಂದ ಮೇಲೆ ಈಗ ನೋಡಿದರೆ ಪರಿಸ್ಥಿತಿಯನ್ನು ಡಿ.ಕೆ. ಶಿವಕುಮಾರನ್ನೇ ಅಂಥ ಒಂದು ಪ್ರಭಾವಿ ನಾಯಕನನ್ನು, ಪ್ರಭಾವಿ ಸಮುದಾಯದ ನೇತಾರನನ್ನು ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಮಾಡುವಂಥ ಒಂದು ಮಟ್ಟಕ್ಕೆ ಕಾಂಗ್ರೆಸ್ಸಿನ ಒಳ ರಾಜಕೀಯ ನಡೀತಾ ಇದೆ. ಎಷ್ಟು ಅಚ್ಚರಿ ಅಂದರೆ ಡಿ.ಕೆ. ಶಿವಕುಮಾರ್ನಂಥ ಡಿ.ಕೆ. ಶಿವಕುಮಾರ್ರಿಗೆ ಈ ರೀತಿ ಆದರೆ ಇನ್ನು ಬೇರೆಯವ್ರ ಗತಿ ಏನು? ಅದಕ್ಕಾಗಿ ಅದನ್ನು ಪಾಲಿಟಿಕ್ಸ್ ಅನ್ನೋದು, ರಾಜಕೀಯ ಅನ್ನೋದು. ನೋಡಿ, ನಿನ್ನೆ ಚಂದ್ರಶೇಖರ್ ಸ್ವಾಮೀಜಿಯವರು ಮಾತಾಡಿದಾಗ ಅವರು ಒಕ್ಕಲಿಗ ಸಮುದಾಯದ ಒಬ್ಬ ಪ್ರಮುಖ ಮತ್ತು ಪ್ರಬಲ ಸ್ವಾಮೀಜಿ. ಅವರು ಮಾತಾಡಿದರು. ಅದನ್ನು ಹೇಗೆ ಮಾತಾಡಿದರು? ಕೆಂಪೇಗೌಡ ಅವರ ಒಂದು ಅಧಿಕೃತವಾದಂಥ ಸಂದರ್ಭದಲ್ಲಿ, ಸಭೆಯಲ್ಲಿ ಮುಖ್ಯಮಂತ್ರಿಗಳ ಎದುರು ಇಡೀ ಒಕ್ಕಲಿಗ ಸಮುದಾಯದ ಒಂದು ಸಮೂಹದ ಸಮಾವೇಶದ ಎದುರು ಮುಖಕ್ಕೆ ಮುಖ ಕೊಟ್ಟು ಅವರು ಮಾತಾಡಿದರು. ಸಿದ್ದರಾಮಯ್ಯನವರೇ, ನೀವು ಮನಸ್ಸು ಮಾಡಬೇಕು, ನೀವು ಉದಾರತೆಯನ್ನು ತೋರಬೇಕು. ನೀವು ಮುಖ್ಯಮಂತ್ರಿಯಾಗಿ 2 ಅವಧಿಯ ಎಲ್ಲ ಒಂದು ಅನುಭವವನ್ನು ಪಟ್ಟಿದ್ದೀರಿ, ಅದರ ಎಲ್ಲ ಒಂದು ಸಂದರ್ಭಗಳನ್ನು ಆನಂದಿಸಿದ್ದೀರಿ. ಆದ್ದರಿಂದ ಈಗ ಬೇರೆ ಎಲ್ಲರೂ ಮುಖ್ಯಮಂತ್ರಿಗಳಾದರೂ ಡಿ.ಕೆ. ಶಿವಕುಮಾರ್ ಅವರು
ದುಡಿದವರು, ಕಷ್ಟಪಟ್ಟವರು, ಈ ಸರ್ಕಾರದ ರಚನೆಗೆ ಅಹೋರಾತ್ರಿ ಶ್ರಮಿಸಿದವರು, ಅವರಿಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಟ್ಟು ನೀವು ಮುಖ್ಯಮಂತ್ರಿ ಪದವಿಯಿಂದ ಇಳಿದು ಒಂದು ಔದಾರ್ಯವನ್ನು ತೋರಬೇಕು ಅನ್ನುವಂಥ ಮಾತನ್ನು ಚಂದ್ರಶೇಖರ್ ಸ್ವಾಮೀಜಿ ಹೇಳಿದರು. ಯಾವಾಗ ಒಂದು ಪ್ರಬಲ ಸಮುದಾಯದ ಪ್ರಮುಖ ಸ್ವಾಮೀಜಿಯವರ ಮಾತು ಸ್ವತಃ ಮುಖ್ಯಮಂತ್ರಿಯವರ ಉಪಸ್ಥಿತಿಯಲ್ಲಿ ಬಂತೋ ಆವಾಗ ಇಡೀ ರಾಜಕೀಯ ಲೆಕ್ಕಾಚಾರ ತಲೆಕೆಳಗಾಯಿತು. DCM ಸಂಖ್ಯೆಯನ್ನು ಹೆಚ್ಚಿಸಬೇಕು, ಜಾತಿ ಲೆಕ್ಕಾಚಾರದಲ್ಲಿ, ಧರ್ಮದ ಲೆಕ್ಕಾಚಾರದಲ್ಲಿ DCMಗಳನ್ನು ಕೊಡಬೇಕು ಅನ್ನುವಂಥ ಒಂದು ಚರ್ಚೆ, KPCC ಅಧ್ಯಕ್ಷ ಸ್ಥಾನದಿಂದ DK ಶಿವಕುಮಾರ್ ಇಳಿಯಬೇಕು ಅನ್ನುವಂಥ ಚರ್ಚೆ ತಕ್ಷಣಕ್ಕೆ ಅದು ಹಿಮ್ಮುಖ ಚಲನೆಯಲ್ಲಿ ಚಲಿಸಿತು. ಅದು ಹಿಂದಿಕ್ಕಲ್ಪಟ್ಟಿತು. CMನ ಪದವಿ, CMನ ಕುರ್ಚಿ ದಂಗಲ್ ಮುಂದೆ ಬಂದು ನಿಂತಿತು. ಭಾವಿಸಿದರು ಎಲ್ಲರೂ, ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಒಂದು ಸುಯೋಗಕ್ಕೆ ಇದು ಒಂದು ನಿರ್ಣಾಯಕ ವೇದಿಕೆಯಾಗಿ ಸಂದಿತು. ಇನ್ನು ಇದನ್ನು ಬದಲಿಸಲಿಕ್ಕಾಗೋದಿಲ್ಲ, ಹೈಕಮಾಂಡ್ ಇದಕ್ಕೆ ಒಪ್ಪಲೇಬೇಕು. ಯಾಕೆಂತಂದರೆ 14 ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ದೆಹಲಿಯಲ್ಲಿ ಹೈಕಮಾಂಡಿನ ಅಂಗಳದಲ್ಲಿ ಒಂದು ಒಡಂಬಡಿಕೆಯ ಮಾತುಕತೆ ಆಗಿದೆ ಅನ್ನೋದು ಪ್ರಬಲವಾದಂಥ ಸುದ್ದಿ. ಆ ಒಡಂಬಡಿಕೆ ಏನು ಅಂತಂದರೆ 2.5-3 ವರ್ಷ ಪ್ರಥಮದಲ್ಲಿ ಸಿದ್ದರಾಮಯ್ಯನವರು, ಅದರ ನಂತರ DK ಶಿವಕುಮಾರ್, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು DK ಶಿವಕುಮಾರ್ ಅವರಿಗೆ ಅಭಯವನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ದಟ್ಟವಾಗಿ ಹಬ್ಬಿರುವಂಥ ಸುದ್ದಿ. DK ಶಿವಕುಮಾರ್ ಅವರು ಕೂಡ ಪತ್ರಕರ್ತರಿಂದ ಹಿಡಿದು ಆಪ್ತರಿಂದ ಹಿಡಿದು ಪ್ರತಿಯೊಂದು ಅವರ ಆತ್ಮೀಯವಾದಂಥ ವಲಯದಲ್ಲಿ, ನಂಬಿಕೆಯ ವಲಯದಲ್ಲಿ ಈ ಮಾತನ್ನು ಸ್ವತಃ ಹೇಳಿಕೊಂಡಿದ್ದಾರೆ ಅನ್ನೋದು ಕೂಡ ಭಾಳಷ್ಟು ಪ್ರಚಲಿತದಲ್ಲಿದೆ. ಆ ಕಾರಣದಿಂದ ಸ್ವಾಮೀಜಿಯವರೇ ನೇರವಾಗಿ ಬ್ಯಾಟ್ ಬೀಸಿದ್ರಿಂದ ಈ ಸಾರಿ ಬಾಲು ಖಂಡಿತವಾಗಿಯೂ DK ಶಿವಕುಮಾರ್ ಅವರ ಅಂಗಳದಲ್ಲಿಯೇ ಬಿದ್ದಿದೆ. DK ಶಿವಕುಮಾರ್ ಅವರು ಭವಿಷ್ಯದಲ್ಲಿ CM ಆಗ್ತಾರೆ. ಆದರೆ ಇವತ್ತಿನ ಚಿತ್ರ ನೋಡಿ, ಅದರ ಮಧ್ಯೆ ಸಿದ್ದರಾಮಯ್ಯನವರು ಹೇಳಿದರು, KM ರಾಜಣ್ಣ ಅವರು ಪ್ರಬಲವಾಗಿ ಬ್ಯಾಟ್ ಬೀಸಿದರು. ಏನು ನಾವೀಗ ಯಾವುದೋ ಒಂದು ಸ್ವಾಮೀಜಿ ಹೇಳ್ಬಿಡ್ತಾರೆ ಅಂಥೇಳಿ CM ಪಟ್ಟ ಬದಲಾಯಿಸ್ಲಿಕ್ಕಾಗತ್ತಾ? ಅವರು ಸ್ವಾಮೀಜಿ ಪಟ್ಟವನ್ನು ಬಿಟ್ಕೊಡ್ತಾರ? ನಾನೇ ಸ್ವಾಮೀಜಿ ಆಗಿಬಿಡ್ತೇನೆ. ಅದಕ್ಕೆ ಚಂದ್ರಶೇಖರ್ ಸ್ವಾಮೀಜಿ ಅವರು ಅದ್ಭುತವಾಗಿ ಪ್ರತಿಕ್ರಿಯಿಸಿದರು. ಆಯಿತು, ಸಂಸಾರ, ಹೆಂಡತಿ, ಮಕ್ಕಳು ಎಲ್ಲವನ್ನ ಬಿಟ್ಟು ಬನ್ನಿ. ಬಿಟ್ಟು ಬಂದರೆ ನಾವು ಪೀಠದಿಂದ ಕೆಳಗೆ ಇಳಿತೇವೆ, ನೀವು ನಮ್ಮ ಪೀಠವನ್ನು ಅಲಂಕರಿಸಬಹುದು. ಅದಕ್ಕೆ KM ರಾಜಣ್ಣ ಅವರು ಸ್ವಾಮೀಜಿಯವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ನೋಡೋಣ ಅಂತ ಪ್ರತಿಕ್ರಿಯಿಸಿದರು. ಆ ನಂತರ ಬೈರತಿ ಬಸವರಾಜಿಂದ ಹಿಡಿದು ಜಾರಕಿಹೊಳಿ ಅವರಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸಿದ್ದರಾಮಯ್ಯನ ಪರವಾಗಿ ಬ್ಯಾಟ್ ಬೀಸಿದರು. DK ಶಿವಕುಮಾರರ ಪರವಾದಂಥ ಮಾತುಗಳು ಕ್ಷೀಣವಾಗೇ ಕೇಳಿಬಂದವು. ಆದರೆ ಇವತ್ತು ಮತ್ತೊಂದು ಪ್ರಬಲ ಸಮುದಾಯದ, ಲಿಂಗಾಯತ ಸಮುದಾಯದ, ವೀರಶೈವ ಸಮುದಾಯದ ಶ್ರೀಶೈಲ ಸ್ವಾಮೀಜಿಗಳು, ಸದ್ಗುರುಗಳು, ಜಗದ್ಗುರುಗಳು ಒಂದು ಬಾಂಬನ್ನು ಪ್ರತಿಯಾಗಿ ಸಿಡಿಸಿದರು. ಒಮ್ಮೆ CM ಕುರ್ಚಿ ಬದಲಾವಣೆ ಆಗತ್ತೆ ಅಂತಾದರೆ ಈ ಬಾರಿ ಒಕ್ಕೊರಲಿನಿಂದ ನಾವು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಮತ ಹಾಕಿದ್ದೇವೆ. ಆದ್ದರಿಂದ ನಮ್ಮ ಸಮುದಾಯದ ಈಶ್ವರ್ ಖಂಡ್ರೆ ಇರ್ಬೋದು, ಆಮೇಲೆ ಶಾಮನೂರು ಶಿವಶಂಕರ್ ಇರ್ಬೋದು, MB ಪಾಟೀಲ್ ಇರ್ಬೋದು, ಇವರೆಲ್ಲರನ್ನು ನೀವು ಕನ್ಸಿಡರ್ ಮಾಡತಕ್ಕದ್ದು. ನಮ್ಮ ಸಮುದಾಯಕ್ಕೆ ನೀವು ಮುಖ್ಯಮಂತ್ರಿ ಪದವಿಯನ್ನು ಕೊಡಬೇಕು. ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದರು ಅವರು, ಮೊದಲೇ ಏನಾದರೂ ಒಡಂಬಡಿಕೆ ಆಗಿದ್ದರೆ ಆ ಒಡಂಬಡಿಕೆಯಂತೆ ನಡೆಯುವುದು. ಇದಕ್ಕೆ
ಪಂಚಪೀಠಗಳ ಅನುಮತಿಯೂ ಇದೆ. ಮತ್ತು ನೀವು ನಮಗೆ CM ಬದಲಾವಣೆಯ ಸಂದರ್ಭ ಏನಾದರೂ ಬಂದು ಒದಗಿದರೆ ನಮ್ಮ ಸಮುದಾಯವನ್ನು ನೀವು ಕನ್ಸಿಡರ್ ಮಾಡದೇ ಇದ್ದರೆ ಲಿಂಗಾಯತ ಸಮುದಾಯಕ್ಕೆ, ವೀರಶೈವ ಸಮಾಜಕ್ಕೆ ಅದು ಒಳ್ಳೆಯದಾಗುವುದಿಲ್ಲ, ಅನ್ಯಾಯ ಆಗತ್ತೆ ಅನ್ನುವಂಥ ಮಾತನಾಡಿದರು. ಈಗ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯ ಮತ್ತು ವೀರಶೈವ ಸಮುದಾಯದವರು, ಅದರ ಪ್ರಮುಖ ಸ್ವಾಮೀಜಿಗಳು ಮಾತಾಡಿದ್ದಾರೆ. ನಾಳೆ ಬಹುಶಃ ಅಥವಾ ಇವತ್ತು ನನ್ನ ಮಾತನ್ನು ಕೇಳ್ತಾ ಇರುವಂಥ ಇದೇ ಸಂದರ್ಭದಲ್ಲಿ ಕುರುಬ ಸಮುದಾಯದ ಸ್ವಾಮೀಜಿಗಳ ಮಾತೂ ಬರಬಹುದು, ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವರನ್ನು ಯಾಕೆ ಮತ್ತು ಹೇಗೆ, ಏನು ಕಾರಣ ಅವರನ್ನು ಇಳಿಸಲಿಕ್ಕೆ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗತ್ತೆ ಅನ್ನುವಂಥ ಮಾತು ಬಂದೇ ಬರುತ್ತೆ. ಈಗ ಏನಾಯಿತು? ಹೈಕಮಾಂಡಿನ ಪರಿಸ್ಥಿತಿ, ಕರ್ನಾಟಕದ 2 ಪ್ರಬಲ ಸಮುದಾಯ ಮತ್ತು ಕುರುಬ ಸಮುದಾಯದ ಸ್ವಾಮೀಜಿಗಳು, ಈ ಸ್ವಾಮೀಜಿಗಳ ಈ ನಾಲ್ಗೆ ತುರ್ಕೆಯ ಮಾತುಗಳು ತಮ್ಮದಲ್ಲದ ಕ್ಷೇತ್ರದಲ್ಲಿ ಮೂಗು ತುರಿಸುವ ಸಮುದಾಯದ ಹೆಸರಿನಲ್ಲಿ ರಾಜಕೀಯ ಮಾಡುವಂಥ ಈ ತುರ್ಕೆ ಇದೆಯಲ್ಲ ಸ್ವಾಮೀಜಿಗಳದ್ದು, ಅದು ಕೊನೆಗೂ ಸಂಕಷ್ಟ ತಂದದ್ಯಾರಿಗೆ, ಲಾಭ ತಂದದ್ಯಾರಿಗೆ ಅನ್ನುವ ಲೆಕ್ಕಾಚಾರ ಹಾಕಿದರೆ ಸಿದ್ದರಾಮಯ್ಯನವರು ನಿರಾಳ ಆದರು. ಸಿದ್ದರಾಮಯ್ಯನವರ ಕುರ್ಚಿ ಭದ್ರಗೊಂಡಿತು. ಸಿದ್ದರಾಮಯ್ಯನವರೇ ಈ ಅವಧಿಯನ್ನು ಸಂಪೂರ್ಣವಾಗಿ ಮುಖ್ಯಮಂತ್ರಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ದಾಖಲೆಯ 2 ಅವಧಿಯನ್ನು 10 ವರ್ಷ ಮುಖ್ಯಮಂತ್ರಿಯಾಗಿ ಅವಿಚ್ಛಿನ್ನವಾಗಿ ಅಧಿಕಾರವನ್ನು ಮಾಡಿದ ಕೀರ್ತಿಗೆ ಭಾಜನರಾಗ್ತಾರೆ ಅನ್ನೋದ್ರ ಬಗ್ಗೆ ಸಂಶಯವೇ ಉಳಿದಿಲ್ಲ. ಯಾಕೆ ಅಂತಂದರೆ ಈಗ ಕರ್ನಾಟಕದ ಪ್ರಬಲ 2 ಸಮುದಾಯದ ಸ್ವಾಮೀಜಿಗಳು ಈ ರೀತಿ CM ಕುರ್ಚಿಗೆ ಬ್ಯಾಟ್ ಬೀಸ್ತಾ ಇರುವಾಗ ಮಧ್ಯದಲ್ಲಿ ಕುರುಬ ಸಮುದಾಯ ನಮಗೆ ಅನ್ಯಾಯ ಆಗ್ತಾ ಇದೆ, ಸಿದ್ದರಾಮಯ್ಯನವರೇ ಯಾಕೆ ಇಳಿಸ್ತೀರಿ, ನಾವು ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಆಡಿದರೆ ಈ ಗೊಂದಲಕ್ಕೆ, ಈ ಸಮುದಾಯದ ಮುನಿಸಿಗೆ ಹೊಸ ರಿಸ್ಕನ್ನು ತೆಗೆದುಕೊಳ್ಳುವ ಪ್ರಶ್ನೆಯೇ ಬೇಡ. ಹೇಗೂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾರೆ, ಅವರೇ ಮುಂದುವರಿಲಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರುವುದೇ 90%. ಯಾಕೆಂತಂದ್ರೆ ಈಗ DKC ಅವರನ್ನು ಮೊದಲೇ ಒಡಂಬಡಿಕೆ ಮಾಡಿಕೊಂಡದ್ದಿದ್ರೆ ಅದಕ್ಕೆ ಖಚಿತವಾಗಿ ಹೈಕಮಾಂಡ್ ನಿಲ್ಲಬಹುದೇ? ಹಾಗಾದರೆ ನಿಂತರದರ ಪರಿಣಾಮ ಏನಾಗ್ಬೋದು? ಇಲ್ಲಿ ಕೆಲವು ಕಾಂಗ್ರೆಸ್ಸಿಗರೇ ವಾದಿಸ್ತಾ ಇದ್ದಾರೆ, ಏನು, ಹಳೆ ಮೈಸೂರಿನಲ್ಲಿ ಪ್ರಬಲವಾಗಿದ್ದಂಥ ಒಕ್ಕಲಿಗರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಲಿಲ್ಲ. ಸ್ವತಃ DKC ಅವರ ಸಹೋದರ DK ಸುರೇಶ್ ಸೋತಿದ್ದಾರೆ. ಆದ್ದರಿಂದ ನಮಗೆ ಒಕ್ಕಲಿಗರು ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿದಿಲ್ಲ. ಅದರ ಜೊತೆಗೆ JDS ಮತ್ತು BJPಯ ಏನು ಮೈತ್ರಿ ಇದೆ, ಆ ಮೈತ್ರಿಯಿಂದ ಒಕ್ಕಲಿಗರೆಲ್ಲರೂ BJPಗೆ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ DKC ಅವರನ್ನು ಮುಖ್ಯಮಂತ್ರಿ ಮಾಡುವ ಪ್ರಶ್ನೆ ಇಲ್ಲ. ನೀವೊಮ್ಮೆ DKC ಅವರನ್ನು ಮುಖ್ಯಮಂತ್ರಿ ಮಾಡಿದರೆ ಪ್ರಬಲವಾದಂಥ, ನಿರ್ಣಾಯಕವಾದಂಥ ಲಿಂಗಾಯತ ಸಮುದಾಯ ಮೊದಲಿಂದಲೂ BJP ಒಟ್ಟಿಗಿತ್ತು. ಈ ಸಾರಿ ಏನೋ ನಮ್ಮ ಸುಯೋಗ, ಬೇರೆ ಬೇರೆ ಲೆಕ್ಕಾಚಾರ, ಈಕ್ವೇಷನ್ನು ಅವರು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರು. ಆ ಒಂದು ಚಾರಿತ್ರಿಕವಾದಂಥ ಈ ಪರಿವರ್ತನೆಯನ್ನು ಮತ್ತೆ ಕಾಂಗ್ರೆಸ್ಸು ಕಳ್ಕೊಳ್ತದೆ. ಅವರು ಮತ್ತೆ BJPಗೆ ಮುಖ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅನ್ನೋದನ್ನು ಹೈಕಮಾಂಡ್ಗೆ ಈಗಾಗಲೇ ಮುಟ್ಟಿಸಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಚಂದ್ರಶೇಖರ್ ಸ್ವಾಮೀಜಿಯವರ ಈ ಮಾತು ಸಿದ್ದರಾಮಯ್ಯನವರಿಗೆ ವೇದಿಕೆಯಲ್ಲಿ ಕೆಂಡಾಮಂಡಲಾಗುವಂಥ ಕೋಪವನ್ನು ತರಿಸಿದರು, ಮುಜುಗರವನ್ನು ತರಿಸಿದರು. ಅವರು ಅಲ್ಲಿ ಪ್ರಬಲ ಒಂದು ಸಮುದಾಯದ ಎದುರು ನಾನು ಕೂತಿದ್ದೇನೆ ಎನ್ನುವ ಕಾರಣಕ್ಕಾಗಿ ಬಾಯಿಗೆ ಬೀಗ ಹಾಕ್ಕೊಂಡ್ರು. ಹೊರಗಡೆ ಬಂದು ಏನು ಹೇಳಿದರು, ಇದು ಸ್ವಾಮೀಜಿಯವರು ಆಡಿದ ಮಾತಲ್ಲ. ಒಂದು, ಸ್ವಾಮೀಜಿಯವರಿಗೆ ರಾಜಕೀಯದ ಸಂಬಂಧವೇ ಇಲ್ಲ.
ರಾಜಕೀಯದಲ್ಲಿ ಮೂಗು ತೂರಿಸ್ಲಿಕ್ಕೆ ಅವರು ಯಾರು, ಮತ್ತು ರಾಜಕೀಯದಲ್ಲಿ ಮುಖ್ಯಮಂತ್ರಿ ಯಾರು ಅನ್ನೋದನ್ನು ನಿರ್ಣಯಿಸಲಿಕ್ಕೆ ಸ್ವಾಮೀಜಿಗಳಿಂದ ಸಾಧ್ಯವೇ? ಸ್ವಾಮೀಜಿಗಳಿದನ್ನು ಮಾಡಬಹುದೇ? ಶಾಸಕರು ಮಾಡಬೇಕು, ಅಥವಾ ಎಲೆಕ್ಟೆಡ್ ಮೆಂಬರ್ಸ್ ಜೊತೆಗೆ ಅವರ ಧ್ವನಿಯ ಜೊತೆಗೆ ಹೈಕಮಾಂಡ್ ನಿರ್ಣಯವನ್ನು ಅಂತಿಮವಾಗಿ ತಗೊಳ್ತದೆ. ಈ ಸ್ವಾಮೀಜಿಗಳೆಲ್ಲ ಹೇಳಿಬಿಟ್ರೆ ಏನು ಬದಲಾವಣೆ ಆಗ್ಬಿಡುತ್ತಾ ಅಂತ ಕೇಳಿದರು ಅವರು. ಒಂದು. ಎರಡನೇದು, ದೆಹಲಿಯ ಕಾರ್ಯಕ್ರಮದಲ್ಲಿ ಇವತ್ತು ಏನು ಎಂ ಪಿಗಳೊಟ್ಟಿಗೆ ಒಂದು ಸಭೆಯನ್ನು ಮುಗಿಸಿ ಲಿಫ್ಟ್ ಹತ್ತುತ್ತಾ ಇರುವಾಗ ಅವರು ಹೇಳ್ತಾರೆ, ಇದು ಸ್ವಾಮೀಜಿಗಳೇ ಹೇಳಿದ್ದಲ್ಲ, ಸ್ವಾಮೀಜಿಗಳಿಂದ ಹೇಳಿಸಿದ್ದು ಅನ್ನುವಂಥ ಮಾತಾಡಿದರು. ಹಾಗಾದರೆ ಹೇಳಿಸಿದ್ಯಾರು? ಡಿ ಕೆ ಶಿವಕುಮಾರ್ ಬಣವೇ? ಡಿ ಕೆ ಶಿವಕುಮಾರ್ ಹೇಳಿಸಿದರೆ, ಅಥವಾ ಎಚ್ ಡಿ ಕುಮಾರಸ್ವಾಮಿಯವರ ಮೇಲೆ ಇವರೇನಾದರೂ ಆಪಾದನೆ ಹಾಕ್ತಾ ಇದ್ದಾರೆಯೇ? ನಮ್ಮ ಸಮುದಾಯದ ಹೆಸರಿನಲ್ಲಿ ಸ್ವಾಮೀಜಿಗಳಿಂದ ಈ ಥರ ಮಾತಾಡಿಸಿ ಕಾಂಗ್ರೆಸ್ಸಿನಲ್ಲಿ ಒಂದು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸ್ಬೋದು. ಮತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿಯವರ ಮಧ್ಯೆ ಆಲ್ರೆಡಿ ಹಳಸಿದೆ, ಅದು ಒಳಗೊಳಗೆ ಗುಳಿಗೆ ಸಿದ್ಧ ಅನ್ನುವ ಹಾಗೆ ಒಳಗೊಳಗೆ ಕೊತ ಕುದಿತಾ ಇದೆ. ಎರಡು ಬಣ ಸ್ಪಷ್ಟವಾಗಿ ಆಗಿದೆ. ಚಂದ್ರಶೇಖರ್ ಸ್ವಾಮೀಜಿಯವರ ಮಾತಿನ ನಂತರವೂ ಎರಡೂ ಬಣದಗಳಲ್ಲಿ ಹೆಚ್ಚಿನವರು ಸಿದ್ದರಾಮಯ್ಯನವ್ರ ಪರವಾಗಿ, ಸಿದ್ದರಾಮಯ್ಯನ ಭಕ್ತರು ಆಪ್ತರು ಬ್ಯಾಟಿಂಗ್ ಮಾಡಿದ್ರೆ, ಡಿ ಕೆ ಶಿಯವರ ಪರವಾಗಿ ಒಂದೆರಡು ಧ್ವನಿಗಳು ಕಾಣಿಸ್ಕೊಂಡಿದ್ದಾವೆ. ಆದರೆ ನಾನು ಹೇಳೋದು, ಈ ಮಾತನ್ನು ಆಡಿಸಿದ್ದು ಯಾರು ಅನ್ನುವಂಥ ಪ್ರಶ್ನೆಯನ್ನು ಸಿದ್ದರಾಮಯ್ಯನವರು ನಿಗೂಢವಾಗಿ ಹುಟ್ಟಾಕಿದ್ದಾರೆ. ಈಗ ಒಂದೋ ಡಿ ಕೆ ಶಿವಕುಮಾರ್ ಹೇಳಿಸಿದ್ದು ಅನ್ನೋದು ಅವರ ಮಾತಿನ ಅರ್ಥ ಆಗ್ಬೋದು, ಇಲ್ಲ ಎಚ್ ಡಿ ಕುಮಾರಸ್ವಾಮಿಯವರು ನಮ್ಮ ಪಕ್ಷದ ಬಂಧವನ್ನು ಒಡೆಯಲಿಕ್ಕೆ, ನನ್ನ ಮತ್ತು ಡಿ ಕೆ ಶಿಯವರ ಮಧ್ಯದ ಸಾಮರಸ್ಯವನ್ನು ಒಡೆಯಲಿಕ್ಕೆ, ಅಥವಾ ಗುಂಪು ರಾಜಕಾರಣವನ್ನು ಹುಟ್ಟುಹಾಕಲಿಕ್ಕೆ ಮಾಡಿದಂಥ ಒಂದು ತಂತ್ರ ಇದು ಅನ್ನೋದು ಅವರ ಮಾತಿನ ಅರ್ಥ ಇರ್ಬೋದು. ಈ ರೀತಿಯಲ್ಲಿ ಆಗ್ತಾ ಇರುವಾಗ ಈಗ ಹಾಗಾದರೆ ಮುಖ್ಯಮಂತ್ರಿಯ ಈ ಒಂದು ಏನು ವಾದ ವಿವಾದ, ಈ ಪ್ರಶ್ನೆ ಅಥವಾ ಈ ಸ್ವಾಮೀಜಿಗಳ ಮಾತು, ಈ ಮಾತಿನಲ್ಲಿ ಕೊನೆಗೂ ಆದದ್ದೇನು ಅಂತಂದರೆ, ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಆಗೇ ಮುಂದುವರಿಯಬೇಕು, ಮತ್ತು ಡಿ ಸಿ ಎಂಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ನೆನೆಗುದಿಗೆ ಬೀಳಬಹುದು. ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲೇ ಡಿ ಕೆ ಶಿವಕುಮಾರ್ ಮುಂದುವರಿಬಹುದು. ಇದು ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ಗೆ ಆದಂಥ ಪರ್ಯಾಯ ಲಾಭ ಅಂತ ಭಾವಿಸಿದರೆ, ವರ್ಷದ ಕೂಳಿಗಾಗಿ ದಿನದ ಕೂಳು ಕಳ್ಕೊಂಡ ಕತೆ ಡಿ ಕೆ ಶಿವಕುಮಾರರ ಪರಿಸ್ಥಿತಿ. ಸಿ ಎಂ ಕುರ್ಚಿಗೆ ಅವರು ಟವೆಲ್ ಹಾಕ್ಕೊಂಡು ಕೂತು 14 ತಿಂಗಳಾಯಿತು. ಇನ್ನೇನು ಒಡಂಬಡಿಕೆ ಪ್ರಕಾರ ನನ್ನ ಅವಧಿ ಬರ್ತದೆ ಅಂತನ್ನುವಾಗ ಇಲ್ಲಿ ಇಂಥ ತ್ರಿಶಂಕು ಸ್ವರ್ಗ ನಿರ್ಮಾಣ ಮಾಡಿದ್ದು ಇದೇ ಸ್ವಾಮೀಜಿಗಳ ಚಪಲದ ಮಾತು ಅನ್ನೋದಕ್ಕೆ ಅವರು ಅತ್ಯಂತ ಖೇದಗೊಳ್ಳಬೇಕಾದಂಥ, ಮೈಪರ್ಚಿಕೊಳ್ಬೇಕಾದಂಥ ಪರಿಸ್ಥಿತಿ. ಸ್ವಾಮೀಜಿಗಳಿಂದ ಈ ವೇದಿಕೆಯಲ್ಲೇ ಈ ಮಾತು ಬಂದಾಗ ಡಿ ಕೆ ಶಿವಕುಮಾರರ ಸಿ ಎಂ ಪಟ್ಟದ ಕನಸು ಭದ್ರಗೊಂಡಿತು ಅಂತ ನಾವು ಭಾವಿಸಿದರೆ, ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯನ ಗುಂಪು ಎಷ್ಟು ಚಂದ ಆಟ ಆಡಿಸಿತು. ಎಂ ಬಿ ಪಾಟೀಲೋ ಅಥವಾ ಶಾಮನೂರೋ, ಈಶ್ವರ್ ಖಂಡ್ರೆಯೋ, ಜಾರಕಿಹೊಳಿಯೋ ಇವರ ಮೂಲಕ ಶ್ರೀಶೈಲದ ಶೈವ ಮಠಾಧೀಶರಿಂದ, ಲಿಂಗಾಯತರ ಜಗದ್ಗುರುವಿಂದ ಒಂದೇ ಒಂದು ಮಾತನ್ನು ಆಡಿಸುವ ಮೂಲಕ ಇಡೀಯದಾದಂಥ ಗೇಮ್ ಚೇಂಜನ್ನು ಮಾಡಿದರು. ಒಂದೇ ಒಂದು ದಾಳವನ್ನು ಪ್ರತಿಯಾಗಿ ಉರುಳಿಸಿದರು, ಡಿ ಕೆ ಶಿವಕುಮಾರನ್ನು ಮಠಾಶ್ ಮಾಡಿದರು. ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನತದ್ರಷ್ಟರು ಅಂತ ಹೇಳಬೇಕಾಗತ್ತೆ. ಇಡೀ ಕಾಂಗ್ರೆಸ್ಸಿಗೆ ಮರುಜನ್ಮವನ್ನು ಕೊಟ್ಟು, ಇಡೀ ಕಾಂಗ್ರೆಸ್ಸನ್ನು ಅದ್ಭುತವಾಗಿ ಗೆಲ್ಲಿಸಿಕೊಂಡು ಬಂದು ಎಂತೆಂಥ ಸಂಕರಗಳನ್ನು ಎದುರಿಸಿ ನಿಂತರು. ಆದರೆ ಕೊನೆಗೂ ಕಾಂಗ್ರೆಸ್ನಲ್ಲಿ ಅವರಿಗೆ ಸಿಕ್ಕಿದ ಮಾನ ಮರ್ಯಾದೆ ಏನು, ಮಾನ್ಯತೆ ಏನು? ಸ್ವತಃ ಸಿದ್ದರಾಮಯ್ಯನವರ ಇಡೀ ಗುಂಪು ಡಿ ಕೆ ಶಿವಕುಮಾರರ ಕನಸನ್ನು ಸಂಪೂರ್ಣವಾಗಿ ನುಚ್ಚು ನೂರು ಮಾಡಿತು. ಹಾಗಾಗಿ ಈಗ ಇನ್ನೊಂದು ಒಂದು ಸಂಶಯವೋ ಪ್ರಶ್ನೆಯೋ ಎಲ್ಲರಲ್ಲೂ ಹುಟ್ಟುಕೊಳ್ತಾ ಇದೆ. ಇಂಥದ್ದೇ ಸಂದರ್ಭದಲ್ಲಿ ಒಂದು ಸರಿ ಕುಮಾರಸ್ವಾಮಿ ಅವರು
ಅತ್ಯಂತ ನಿಗೂಢವಾಗಿ ಅತ್ಯಂತ ಕ್ಷಿಪ್ರ ಕ್ರಾಂತಿ ಅನ್ನುವ ಹಾಗೆ ತಂದೆಯವರನ್ನು ಎಲ್ಲೋ ಒಂದು ಕಡೆ ಸೈಡ್ ಲೈನ್ ಮಾಡಿ ಅವರು BJP ಕೈ ಜೋಡಿಸಿದ್ರು, ಮುಖ್ಯಮಂತ್ರಿ ಆದರು. ಆದರೆ DK ಶಿ ಅವರಿಗೆ ಆ ಒಂದು ಆಪ್ಷನ್ ಇದೆ. ಆದರೆ DK ಶಿ ಅವರಿಂದ ಅದನ್ನು ನಿರೀಕ್ಷಿಸುವಂತಿಲ್ಲ ನಾವು. ಯಾಕೆ ಅಂತಂದರೆ ಅವರ ಕಾಂಗ್ರೆಸ್ಸಿನ ನಿಷ್ಠೆ ಮತ್ತು ಅವರ ಮತ್ತು ಕುಮಾರಸ್ವಾಮಿಯವರ ಮಧ್ಯೆ ಇತ್ತೀಚೆಗೆ ಆದಂಥ ಒಂದು ಭಿನ್ನಾಭಿಪ್ರಾಯ, ರಿಫ್ಟು, ಅವರನ್ನು ಮತ್ತೆ BJPಗೆ ಅಥವಾ ಕುಮಾರಸ್ವಾಮಿ BJPಯ ಈ ಮೈತ್ರಿಯ ಒಂದು ಸಂದರ್ಭದಲ್ಲಿ ಇವರೇನಾದರೂ ತನ್ನ ಬೆಂಬಲಿಗರೊಟ್ಟಿಗೆ ಅಲ್ಲಿಯ ಬೆಂಬಲವನ್ನು ನಿರೀಕ್ಷಿಸಿ ತಾನು ಮುಖ್ಯಮಂತ್ರಿ ಆಗುವಂಥ ಒಂದು ಕೆಲಸವನ್ನು ಅಥವಾ ಸವಾಲನ್ನು ಸ್ವೀಕರಿಸ್ತಾರೆ ಅನ್ನೋದನ್ನು ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಆದರೆ ರಾಜಕೀಯದಲ್ಲಿ ಏನೂ ಆಗಬಾರದು ಅಂತಿಲ್ಲ, ಏನು ಬೇಕಾದರೂ ಆಗ್ಬೋದು. JDSನಂಥ ಜಾತ್ಯತೀತ ಜನತಾದಳ BJP ಒಟ್ಟಿಗೆ ಕೈ ಜೋಡಿಸ್ತದೆ ಅಂತಾದರೆ, BJPಯ ಶಾಲನ್ನು ಹೊದ್ಕೊಳ್ತದೆ ಅಂತಾದರೆ, ಇಲ್ಲಿ ರಾಜಕೀಯದಲ್ಲಿ ಏನು ಬೇಕಾದರೂ ಘಟಿಸ್ಬೋದು. ನಿತೀಶ್ ಕುಮಾರ್ ಲಾಸ್ಟ್ ಮಿನಿಟಿಗೆ INDI ಕೈ ಕೊಟ್ಟಿಲ್ವೇ? ಏಕಾಏಕಿ BJPಗೆ ಹೋಗಿ ಸೇರಲಿಲ್ವೇ? ಹಾಗೆಯೇ ಕೊನೆಗೂ DK ಶಿವಕುಮಾರ್ಗೆ ಇರುವಂಥ ಒಂದೇ ಒಂದು ಆಪ್ಷನ್ನು ಅದಾಗಿಯೇ ಉಳಿತದ ಅಂತ ಇಲ್ಲಿ ಸಂಶಯ. ರೆಬೆಲ್ ಆಗಬೇಕು, ತನ್ನವರನ್ನು ಎತ್ತುಕೊಂಡು ಹೊರಡಬೇಕು ಅವರು. ಅದಲ್ಲದೆ ಇದ್ದರೆ ಕಾಂಗ್ರೆಸ್ಸಿನ ಒಳಗಡೆನೆ DCMA ಗಟ್ಟಿ, KPCC ಅಧ್ಯಕ್ಷಗಿರಿಯೇ ಗಟ್ಟಿ. ಇನ್ನು KPCC ಅಧ್ಯಕ್ಷಗಿರಿಯನ್ನು ಉಳಿಸ್ಕೊಂಡು DCM ಆಗಿದ್ದು ಇನ್ನು ಮುಂದಿನ ಅವಧಿಯನ್ನು ಪೂರೈಸಿ ಈ 5 ವರ್ಷ ಆದ ಮೇಲೆ ಮುಂದಿನ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗುವಂಥ ಒಂದು ಯೋಚನೆಯನ್ನು ಕನಸನ್ನು ಇಟ್ಟುಕೊಂಡು ಹೊರಡುವಂಥ ಅವಕಾಶ ಕಾಂಗ್ರೆಸ್ನಲ್ಲಿದೆ. ಆವಾಗ ಪ್ರಾಯಶಃ ಸಿದ್ದರಾಮಯ್ಯನವರು ರಿಟೈರ್ಡ್ ಆಗ್ತಾರೆ ಅಥವಾ ರಿಟೈರ್ಡ್ ಆಗುವುದಿಲ್ಲ. ಯಾಕೆಂದರೆ KM ರಾಜಣ್ಣ ಹೇಳ್ತಾರೆ, ಮುಂದಿನ 5 ವರ್ಷ ಕೂಡ ಕೇವಲ 5 ವರ್ಷ ಅಂತ ಭಾವಿಸ್ಬೇಡಿ, ಇನ್ನು 10 ವರ್ಷ ಅವರೇ ಮುಖ್ಯಮಂತ್ರಿ. ಆಗಲೂ ಅವರು 12 ಅಲ್ಲ, ಪಂಚೆಯನ್ನೇ ಹಾಸ್ಕೊಂಡು ಕೂತಿದ್ದಾರೆ. ಹಾಗಾಗಿ ಒಟ್ಟು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕನಸು ಅಂಗೈಯಲ್ಲಿದೆ. ಆದರೆ ಊರೆಲ್ಲ ತಿರುಗಾಡಬೇಕಾದಂಥ ಪರಿಸ್ಥಿತಿ DK ಶಿವಕುಮಾರ್. ಈ ಒಂದು ಕಾಂಗ್ರೆಸ್ಸಿನ DCM, CM ಕುರ್ಚಿ, KPCC ಅಧ್ಯಕ್ಷಗಿರಿ, ಅದರ ಒಟ್ಟು ಮಾತುಕತೆ ಮತ್ತು ವಿವಾದಾತ್ಮಕ ಹೇಳಿಕೆಗಳಲ್ಲಿ ಈ ದಂಗಲ್ನಲ್ಲಿ ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಎಲ್ಲೋ ಒಂದು ಕಡೆ ಮುಳುಗಿ ಹೋಗ್ತಾ ಇದೆ. CT ರವಿ ಹೇಳ್ತಾರೆ, ಇಲ್ಲಿಯ ಶಾಸಕರು, ನಿಗಮದ ಅಧ್ಯಕ್ಷರು, ಸಚಿವರು ಎಲ್ಲರೂ ಹನಿ ಟ್ರ್ಯಾಪ್ಗೊಳಗಾಗಿದ್ದಾರೆ. ಸತ್ಯರಾಜ್ ವರ್ಮಾ ಅನ್ನುವಂಥ ಕಿಂಗ್ ಪಿನ್ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಕೆಲಸವನ್ನು ಮಾಡಿದ್ದಾನೆ. ಅವನು ಕಾಂಗ್ರೆಸ್ಸಿನಲ್ಲೂ ಇದನ್ನು ಮಾಡಿದ್ದಾನೆ. ಇಲ್ಲಿಯ ಎಲ್ಲ ಕಾಂಗ್ರೆಸ್ಸಿನ ಲೀಡರ್ಸನ್ನು ಗೋವಾಕ್ಕೆ ಕರ್ಕೊಂಡೋಗಿ ಹನಿ ಟ್ರ್ಯಾಪ್ಗೆ ಒಳಪಡಿಸಿ ಈ ಹಗರಣಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ. ಅದನ್ನು ಈಗ ಮುಚ್ಚಿ ಹಾಕುವ ಪ್ರಯತ್ನ SITಯ ಮೂಲಕ ನಡೀತಾ ಇದೆ. ಆದ್ದರಿಂದ ನಮಗೆ CBI ತನಿಖೆಯೇ ಆಗಬೇಕು, SIT ತನಿಖೆಯನ್ನು ನಿಲ್ಲಿಸಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಆಮೇಲೆ ನೀವು ನಾಗೇಂದ್ರನ ತಲೆದಂಡ ಮಾಡಿದರೆ FIR ಹಾಕಿಲ್ಲ, 700 ಅಕೌಂಟಿಗೆ ದುಡ್ಡು ಜಮಾ ಆಗಿದೆ, ಕೇವಲ 13.5-14 ಕೋಟಿ ಮಾತ್ರ ರಿಕವರ್ ಆಗಿದೆ, ಉಳಿದು ದುಡ್ಡು ಎಲ್ಲಿ? ಈ ಹಗರಣ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿನ ಈ ಒಳಜಗಳ, ಈ ಕುರ್ಚಿಯ ದಂಗಲ್ಲು, ಸ್ಥಾನದ ದಂಗಲ್ಲು, ಇದರ ಮಧ್ಯೆ ಇದು ಎಲ್ಲವೂ ಮುಚ್ಚೋಗ್ತಾ ಇದೆ ಅಂತ, ಇವೆಲ್ಲವೂ ಕಾಣೆಯಾಗ್ತಾ ಇದೆ. ಯಾವುದು ಮೇಲ್ಸ್ತರಕ್ಕೆ ಬರ್ತಾನೇ ಇಲ್ಲ. ಆಮೇಲೆ ಈ ಪ್ರಕರಣಗಳು, ಪ್ರಜ್ವಲ್ ಪ್ರಕರಣ, ಸೂರಜ್ ಪ್ರಕರಣ, ದರ್ಶನ್ ಪ್ರಕರಣ, ನೇಹಾ, ಅಂಜಲಿ, ಇವರ ಎಲ್ಲ ಪ್ರಕರಣಗಳು ಎಲ್ಲವೂ ಮುಚ್ಚೋಗಿ ಕೇವಲ ಇವರ ಇವತ್ತಿನ ಚರ್ಚೆ ಅಥವಾ ಇವತ್ತಿನ ಒಂದು ಇಡೀದಾದಂಥ ಸುದ್ದಿ ಏನಪ್ಪ ಅಂತಂದರೆ DK ಶಿವಕುಮಾರ್, ಸಿದ್ದು ಬಣ, ಮಧ್ಯದಲ್ಲಿ ಪ್ರಬಲ ಸಮುದಾಯದ ಸ್ವಾಮೀಜಿಗಳ ಮಾತು. ಇದೇನು ಇವತ್ತು ಗಿರ್ಕಿ ಹೊಡಿತಾ ಇದೆ, ಇದೇ ಇವತ್ತು ಸುದ್ದಿ ಆಗ್ತಾ ಇದೆ ವಿನಃ ಈ ಭ್ರಷ್ಟಾಚಾರ, ಈ ಕೊಲೆ, ಈ ಅತ್ಯಾಚಾರ ಇವ್ಯಾವುದು
ಮುನ್ನೆಲೆಗೆ ಬರ್ತಾ ಇಲ್ಲ. ಇದರಿಂದಲೂ ಕಾಂಗ್ರೆಸ್ಸಿಗೆ ಲಾಭ ಆಗ್ತಾ ಇದೆ, ಜನರ ಮೈಂಡ್ ಡೈವರ್ಟ್ ಆಗ್ತಾ ಇದೆ. ಕೊನೆಗೂ ಏನಪ್ಪ ಗತಿ ಅಂತಂದರೆ ಸಿದ್ದರಾಮಯ್ಯನವರ ಅಧಿಕಾರವೇ ಗಟ್ಟಿಗೊಳ್ತಾ ಇದೆ. ಜಮೀರ್ ಅಹ್ಮದ್ ಅಂತವ್ರು ಹೇಳ್ತಾರೆ, ಕಂಡ್ರೆ ಗೆದ್ದಿದ್ದು ನಮ್ಮ ಸಮುದಾಯದ ಓಟಿಂದ. ಕೊನೆಗೂ ಏನಪ್ಪ ಅಂತಂದರೆ ಕರ್ನಾಟಕದಲ್ಲಿ ಒಂದು ಅಲ್ಪಸಂಖ್ಯಾತ ವರ್ಗದ ಜನಗಳನ್ನು ತುಷ್ಟೀಕರಣಗೊಳಿಸುವ, ಮತಬ್ಯಾಂಕಿಗಾಗಿ ಓಲೈಸುವ, ಇಡೀ ಅಧಿಕಾರ ಯಂತ್ರವನ್ನೇ ಅವರ ಕಡೆಗೆ ತಿರುಗಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. 14 ತಿಂಗಳಲ್ಲೇ ಕಂಡು ಕೇಳರಿಯದ ಭ್ರಷ್ಟಾಚಾರ ನಡೆದಿದೆ. ಆ ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕುವ ಪ್ರಯತ್ನ ನಡೀತಾ ಇದೆ. SITಯಿಂದಲೇ ಸಾಕ್ಷಿ ನಾಶ ಆಗ್ತಾ ಇದೆ ಅಂತ BJPಯವರು ಆರೋಪಿಸ್ತಾ ಇದ್ದಾರೆ. ಇಡೀದಾಗಿ ಕರ್ನಾಟಕದಲ್ಲಿ ಮಾಡಬಾರದ ಕೆಲಸ ಮಾಡ್ತಾ ಇದ್ದಾರೆ, ಆಗಬಾರದ ಕೆಲಸ ಆಗ್ತಾ ಇದೆ. ಆದರೆ ದರ್ಶನ್ ಒಂದು ಪ್ರಕರಣ ಬಿಟ್ಟರೆ ಬಾಕಿ ಯಾವ ಪ್ರಕರಣವೂ ಕರಾರುವಕ್ಕಾದಂಥ ವಿಚಾರಣೆಗೆ, ತನಿಖೆಗೆ ಒಳಪಡ್ತಾ ಇಲ್ಲ. ಅದರ ಮಧ್ಯೆ ಈ ಕುರ್ಚಿ ದಂಗಲ್ನಲ್ಲಿ ಇಡೀ ರಾಜ್ಯ ಮುಳುಗಿದೆ, ಕಾಂಗ್ರೆಸ್ ಮುಳುಗಿದೆ. ಹಲವಾರು ಶಾಸಕರು, ಸಚಿವರು ದೆಹಲಿಯಲ್ಲಿ ಕೂತ್ಕೊಂಡು ಹೈಕಮಾಂಡಿನ ಮರ್ಜಿ ಕಾದ್ಕೊಂಡು ಅಲ್ಲಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದಾರೆ. ಸಮುದಾಯಕ್ಕೊಂದು DCM ಕೊಡಬೇಕು ಅಂತೇಳಿ ಜಾರಕಿಹೊಳಿ ಹೊಳೆಯವರು ಹೋಗಿ ಅಲ್ಲೇ ಕೂತಿದ್ದಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಕರಾವಳಿ ಭಾಗ, ಮಲೆನಾಡು ಭಾಗದಲ್ಲಿ ತೀವ್ರವಾದ ಮಳೆ ಆಗ್ತಾ ಇದೆ, ಅನಾಹುತ ಆಗ್ತಾ ಇದೆ, ಕೇಳುವವರಿಲ್ಲ. ಬರ ಮುಂದುವರೆದಿದೆ. ಇನ್ನು ಆಡಳಿತ ಯಂತ್ರ ನಿಷ್ಕ್ರಿಯಗೊಂಡಿದೆ. ಯಾವುದೇ ಅನುದಾನವಿಲ್ಲ, ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ಆ ದಿವಾಳಿ ಮಧ್ಯೆ ಪ್ರಾಯಶಃ ಇದೆಲ್ಲ ಪ್ರಪೋಗಾಂಡವನ್ನು ಸಿದ್ದರಾಮಯ್ಯನವರೇ ಹುಟ್ಟುಹಾಕಿದಾರೋ, ಕಾಂಗ್ರೆಸ್ನವರೇ ಹುಟ್ಟುಹಾಕಿದಾರೋ ಅನ್ನುವ ಲೆಕ್ಕದಲ್ಲಿ ಅಧಿಕಾರದ ದಂಗಲ್ಲು ಮುನ್ನೆಲೆಗೆ ಬಂದು ನಿಜವಾದ ಜನಸಾಮಾನ್ಯರ ಸಮಸ್ಯೆ ಅಧೋಗತಿಗಿಳಿದಿದೆ. ಯಾರಿಗೂ ಅದರ ಗೊಡವೆನೂ ಇಲ್ಲ, ಏನೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಒಂದು ರೀತಿಯ ಅಯೋಮಯ ಕರ್ನಾಟಕ. ಹಣ ಇಲ್ಲ, ಕಾಸಿಲ್ಲ, ಖಜಾನೆ ಇಲ್ಲ, ಏನೂ ಇಲ್ಲ. ಅದರ ಮಧ್ಯೆಯೂ ಅಧಿಕಾರಕ್ಕಾಗಿ ರಾಜಕೀಯದ ಪೈಪೋಟಿ, ಸಮುದಾಯಗಳ ಮಧ್ಯೆ ಪೈಪೋಟಿ, ಜಾತಿಗಳ ಮಧ್ಯೆ ಪೈಪೋಟಿ. ಇಂಥ ಒಂದು ವಿಕ್ಷಿಪ್ತ ಕರ್ನಾಟಕವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಬೇಸರದ ಸಂಗತಿ ಅಂದರೆ ಕೊನೆಗೂ ಮುಖ್ಯಮಂತ್ರಿಯಾಗುವಂಥ ಒಂದು ಯೋಗ DKಶಿಯವರ ಕೈ ತಪ್ಪಿದೆ. DKಶಿಯವರಿಗೆ ಅದು ಒಲಿಯುವ, ದಕ್ಕುವ ಯಾವ ಸಾಧ್ಯತೆಯೂ ಕಾಣ್ತಾ ಇಲ್ಲ. ಅತ್ಯಂತ ಶೂಡಾದಂಥ, ನಿರ್ಣಾಯಕವಾದಂಥ, ಚಾಕಚಕ್ಯತೆಯ ರಾಜಕಾರಣಕ್ಕೆ ಹೆಸರುವಾಸಿಯಾದಂಥ ಮತ್ತು ತಾನು ಮಾತಾಡದೆ ತನ್ನ ಹಿಂಬಾಲಕರನ್ನು ಮಾತಾಡಿಸುವ ಮೂಲಕವೇ ಒಂದು ಸುದ್ದಿಯನ್ನು, ವೇವನ್ನು ಹುಟ್ಟಾಕಿ ಅದಕ್ಕೊಂದು ದಂಗಲ್ ಅನ್ನುವಂಥ ಒಂದು ನಾಮವನ್ನು ಇಟ್ಟು ಆ ಮೂಲಕ ತನ್ನ ಕುರ್ಚಿಯನ್ನು ಪಡೆದ ಕುರ್ಚಿಯನ್ನು ದಕ್ಕಿಸಿಕೊಂಡ ಕುರ್ಚಿಯ ಭದ್ರತೆಯನ್ನು ಅವಧಿ ಪೂರ್ತಿಗೊಳಿಸುವವರೆಗೂ ಮುಂದುವರಿಸುವಂಥ ಒಂದು ಚಾಣಾಕ್ಷ ರಾಜಕಾರಣದಲ್ಲಿ ಕೊನೆಗೂ ಸಿದ್ದರಾಮಯ್ಯನವರ ಎದುರು DKಶಿಯವರು ಪ್ರಬುದ್ಧರಲ್ಲ. ರಾಜಕಾರಣಕ್ಕೆ ಇನ್ನೂ ಅವರು ಪಳಗಬೇಕು. ಅವರ ರಾಜಕಾರಣದ ವರಸೆ ಸಿದ್ದರಾಮಯ್ಯನ ಎದುರು ಅದು ಮೊನೆ ಕಳ್ಕೊಂಡಂಥ, ಹರಿತ ಕಳ್ಕೊಂಡಂಥ ಆಯುಧವೇ ಹೊರತು ಇನ್ನೇನು ಅಲ್ಲ ಅನ್ನೋದು ಸಾಬೀತಾಗಿದೆ. ನಮಸ್ತೆ.